ಇವತ್ತು ಮಂಕುತಿಮ್ಮನ ಕಗ್ಗದಲ್ಲಿ ಮನುಷ್ಯ ಹೇಗೆ ಭಾವಜೀವಿ, ನಗು ಅಳು ಹೇಗೆ ಅವನಲ್ಲಿ ಅದು ಕೆಲಸ ಮಾಡುತ್ತೆ, ಕೆಮಿಸ್ಟ್ರಿ. ನಕ್ಕಾಗ ಒಂದು ರಿದಮ್ ಇರುತ್ತೆ, ನಮ್ಮ ಉಸಿರಾಟದಲ್ಲೂ ಇರುತ್ತೆ ಆ ರಿದಮ್. ನಗುವಿಗೆ ಒಂದು ರಿದಮ್ ಇದೆ, ಅಳುವಿಗೆ ಒಂದು ರಿದಮ್ ಇದೆ, ಉಸಿರಾಟ ಬೇರೆ ಥರ. ನಮ್ಮ ಫಿಸಿಕಲ್ ರಿದಮ್, ಆಮೇಲೆ ಮೆಂಟಲ್ ರಿದಮ್, ಸ್ಪಿರಿಚುವಲ್ ರಿದಮ್, ಅದರ ಒಂದು ಸಂಯೋಗ ಒಂದು ನಗು ಅಳು ಅನ್ನೋದೆಲ್ಲ. ಆದರೆ ಆಳವಾದ ನಗು, ಆಳವಾದ ಅಳು ಇದನ್ನು ಅನುಭವಿಸೋದು ಬಹಳ ಕಡಿಮೆ ಜನ. ಸೂಕ್ಷ್ಮತೆ ಬೇಕು ಅದಕ್ಕೆ. ಎಲ್ಲರಿಗೂ ಮೇಲ್ಮೇಲ್ ನಗೋದೆ, ಮೇಲ್ ನಗೋದು, ಒಂಥರ ಬೇರೆಗೋಸ್ಕರ ನಗೋದು. ನಗು ಮುಖ ಇಟ್ಕೊಳ್ಳೋದು ಅಂತಾರೆ, ಮುಖವಾಡ ಹಾಕೊಳ್ಳೋದು ಅಂತ. ನಗೋದ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಕಲ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಇದು ಬಂಧನ, ಒಂಥರ ಸುಸ್ತಾಗತ್ತೆ. ಎಷ್ಟೊತ್ತ ಥರ ನಗಕ್ಕಾಗತ್ತೆ? ಏರೋಸ್ಟ್ರೆಸ್ ಥರ ನಗೋದು ಬಹಳ ಕಷ್ಟ. ಸ್ಮೈಲ್ ಮಾಡೋದು ಬೇರೆಯವ್ರಿಗೋಸ್ಕರ. ಅದರಲ್ಲಿ ಏನು ಕೆಮಿಸ್ಟ್ರಿ ಇಲ್ಲ, ನಿಮಗೇನು ಒಳಗಡೆ ಏನಾಗಲ್ಲ, ಸುಸ್ತಾಗತ್ತೆ. ಹಾಗೆ ಅಳುವು ಕೂಡ ಕೆಲವು ಮಾತಾಡಿದ್ರೆ ಸುಮ್ಮನೆ ಅಳ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಗಾದೆನೇ ಇದೆ, ಮೊಸಳೆ ಕಣ್ಣೀರು ಅಂತ. ನಾವು ಗಾದೆಗಳನ್ನೆಲ್ಲ ಸ್ವಲ್ಪ ಉಪಯೋಗಿಸಿದಾಗ ಅಥವಾ ಕೇಳಿದಾಗ ಸ್ವಲ್ಪ ಒಳಗಡೆ ಚಿಂತನೆ ಮಾಡಬೇಕು, ನಮಗೆ ರೆಫರ್ ಮಾಡಿಕೊಂಡು. ಇದು ಮೊಸಳೆ ಕಣ್ಣೀರ ಅಂತ. ಮೊಸಳೆ ಯಾವಾಗಲೂ ಕಣ್ಣೀರು ಹಾಕೋ, ಕಣ್ಣಲ್ಲಿ ನೀರು ಬರ್ತೇ ಇರುತ್ತೆ, ಆ ಥರ. ಆವಾಗಲೂ ಕೂಡ ಒಳಗಡೆ ಏನು ಕೆಮಿಸ್ಟ್ರಿ ಚೇಂಜ್ ಆಗಲ್ಲ. DVG ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದು. ನೀನೇನಾದರೂ ನಕ್ರೆ ಒಳಗಿಂದ ನಿನ್ನ ಆತ್ಮ ಅರಳಬೇಕು, ಹೂ ಅರಳಿ ಅದರಲ್ಲಿ ಸೌರಭ ಬಂದು ಆ ಕುಸುಮದಿಂದ ಪಸರಿಸಬೇಕು. ಆ ರೀತಿ ನಾವು ಒಳಗಿಂದ ಅಲ್ಲಿ ಏನೋ ಆಗತ್ತೆ, ಕೆಮಿಸ್ಟ್ರಿ ರಸಪಾಕ. ಅಲ್ಲಿ ಅಳ್ತೀಯ, ಒಳಗಡೆಯಿಂದ ಅತ್ತಾಗ ದುಗುಡ ಬಂದು ನಮ್ಮ ಆತ್ಮವನ್ನು ಕಡಿಬೇಕದು. ಒಟ್ಟಲ್ಲಿ ಜೀವನ ಪರಾಮರ್ಶೆ ಅಂತ ಕರೆಯೋದು. ಒಳಗಡೆ ಆತ್ಮನ ಕಡಿದು ಏನೋ ಒಂದು ಪಶ್ಚಾತ್ತಾಪವೋ ಅಥವಾ ನೋವೋ, ಆತ್ಮಘಾತಕ, ನಾವೇ ನಮಗೆ ಮೋಸ ಮಾಡ್ಕೊಂಡಿರ್ತೀವಿ, ಚೀಟ್ ಮಾಡ್ಕೊಂಡಿರ್ತೀವಿ ಬೇರೆಯವ್ರು ಅನ್ನೋದ್ರಿಂದ, ಅವೆಲ್ಲವೂ ಕೂಡ ಕಡಿದು ಮಂತು ಥರ ಅದು ದುಗುಡ, ಆತ್ಮದ ಕಡೆವ ಸತ್ವ ವೆತ್ತುವ ಮಂತು. ಆ ದುಗುಡ ಅನ್ನೋದು ಆತ್ಮವನ್ನು ಕಡಿದು ಒಳಗಡೆ ಸತ್ವವನ್ನು, ತಮಸ್ಸು ರಜಸ್ಸನ್ನು ಕಳೆದು ಸತ್ವವನ್ನು ಎತ್ತುವ ಒಂದು ಮಂತು ಅಂದರೆ ಒಂದು ಕಡುಗೋಲು. ಎರಡನ್ನೂ ನಾವು ತಿಳ್ಕೊಂಡು ಎರಡೂ ಕೂಡ ಅದನ್ನು ಅನುಭವಿಸ್ಬೇಕು, ಭುಜಿಸ್ಬೇಕು, ತಿನ್ನಬೇಕು, ರಸ ನೋಡಬೇಕು. ನಗು ಒಂದು ರಸಪಾಕ, ಅಳುವೊಂದು ರಸಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ. ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು. ಬಗೆದೆರಡನ್ನೂ ಭುಜಿಸು. ಇದೆರಡೂ ತಿಳ್ಕೊಂಡು ನೀನು ಎಂಜಾಯ್ ಮಾಡು ಎರಡೂ. ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ಆ ಭಾವನೆಗಳೆಲ್ಲ ನೋಡಿ. ಈ ಡ್ಯುಯಾಲಿಟಿ ಬಗ್ಗೆ ಬಹಳಷ್ಟು ಶ್ಲೋಕಗಳಿದೆ, ದ್ವೈತದ ಬಗ್ಗೆ, ದ್ವಂದ್ವದ ಬಗ್ಗೆ ಎಲ್ಲ. ಹಾಗೆ ಅವ್ರು ಹೇಳ್ತಾರೆ, ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಕಣ್ಣಲ್ಲಿ ನೋಡಿದ್ರೆ ಮನಸ್ಸು ಚಂಚಲವಾಗ್ಬಿಡುತ್ತೆ. ಆವಾಗ ಚಂಚಲವಾದ ತಕ್ಷಣ ಸೌಂದರ್ಯ ಅನ್ನೋದು ಅದರ ಒಂದು ವ್ಯಾಲ್ಯೂ ಕಳೆದೋಗುತ್ತೆ. ಮನಸ್ಸು ಚಂಚಲದಿಂದ ಆ ಸೌಂದರ್ಯವನ್ನು ಆಸ್ವಾದಿಸಕ್ಕೆ ಹೋದರೆ ಅದು ಸೌಂದರ್ಯ ಅಷ್ಟೇ ಲಿಮಿಟ್ ಆಗುತ್ತೆ. ನಮಗೆ ಮನಸ್ಸು ಚಂಚಲವಾಗದೆ ಅಚಲವಾಗಿದ್ದರೆ ಸೌಂದರ್ಯನ ನಾವು ಹೆಚ್ಚು ಹೊತ್ತು ಹೆಚ್ಚು ಆಳವಾಗಿ ನಾವು ಉಪಾಸನೆ ಮಾಡಬಹುದು. ರಮಣೀಯ ಕದಿ ನಲಿವಕ್ಷಿ ಯೊಡನೆ ಅಚಲ ಮನ, ಅದೆರಡು ಜೊತೆಲಿ ಹೋದರೆ ಚೆನ್ನಾಗಿರುತ್ತೆ. ಪ್ರೇಮ ಉಕ್ಕತ್ತೆ ಒಂದೊಂದ್ಸತಿ, ತಕ್ಷಣ ನಂದು ಅಂತ ಹಿಡ್ಕೊಂಡ್ಬಿಡ್ತೀವಿ. ನಾ ಮಾಡಿದ್ದು, ನಂದು, ನಾನು, ನನ್ನಿಂದ ಅವರು, ನಾವೇ ಮಾಡಿದ್ದು. ಅದು ಪ್ರೇಮ ಆಗೋದೇ ಇಲ್ಲ. ಅದರಲ್ಲಿ ಮೋಹ ಬಂದ್ಬಿಡುತ್ತೆ. ಆ ಮೋಹ ಬಂದ್ಬಿಡ್ತು ಅಂತಂದರೆ ಆ ಪ್ರೇಮ ಅನ್ನೋದು ಡಿಸ್ಟ್ರಾಕ್ಟ್, ಅದು ಡಿಸ್ಟ್ರಕ್ಷನ್, ಪ್ರೇಮ ನಾಶ ಆಗ್ಬಿಡುತ್ತೆ. ನಮಗೆ ಗೊತ್ತೇ ಇಲ್ಲ. ಮೋಹ ಜಾಸ್ತಿ ಆಗೋದನ್ನೇ ಪ್ರೇಮ ಅಂದ್ಕೊಳ್ತಾ ಇರ್ತೀವಿ. ಆ ಮೋಹ ಪಡೆದೇ ಇದ್ರೆ ಆಗ ಪ್ರೇಮ ಚೆನ್ನಾಗಿರುತ್ತೆ. ಪ್ರೇಮದ ಮನಸ್ಸಿದ್ದಾಗ ಅದರ ಜೊತೆ ಮೋಹ ಇಲ್ಲದೆ ಇರೋ ಮನಸ್ಸಿದ್ರೆ, ಯಾವಾಗ ಸೌಂದರ್ಯ ನೋಡುವಾಗ ಚಂಚಲತೆ ಇಲ್ಲದೆ ಇದ್ರೆ, ಇವೆರಡು ಜೊತೆ ಆದರೆ ಭೀಮನ ಬಲ ರಾಮನ ರಕ್ಷೆ, ರಾಮನ ಅಭಯ, ಶ್ರೀರಾಮ ರಕ್ಷೆ ಅಂತೀವಿ. ಚೆನ್ನಾಗಿ ಬಲಭೀಮಂತರ ಇರುವಂತ ಆಶೀರ್ವಾದ ಮಾಡ್ತೀವಿ.
ಈ ಭೀಮನ ಬಲದೊಡನೆ ರಾಮನ ಅಭಯ ಎರಡೂ ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಒಂದು ಅವಳಿ ಜವಳಿ ವರ ಇದ್ದಂಗಲ್ವಾ. ಯಾಮಳ ವರಂಗಳಿವು, ಯಾಮಳ ಎರಡು ಜೊತೆ ಡ್ಯುಯಲ್ ವರ ನಮಗ್ ಸಿಕ್ಕದಂಗೆ. ಮನಸ್ಸು ನಾವು ಸೌಂದರ್ಯ ನೋಡಿದ್ರು ಚಂಚಲತೆ ಇಲ್ಲದೆ ಇರೋ ಮನಸ್ಸು, ಪ್ರೇಮ ಬಂದ್ರೂ ಮೋಹ ಇಲ್ಲದೆ ಇರೋ ಮನಸ್ಸು. ಭೀಮ ರಾಮನ ಒಂದು ಶಕ್ತಿ ಅಭಯ ಇದ್ದ ಹಾಗೆ. ರಾಮಣೀಯ ಕದಿ ನಲಿವಕ್ಷಿಯೊಡನ ಅಚಲಮನ, ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ. ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿದೆ, ಯಾಮಳ ವರಂಗಳವು ಮಂಕುತಿಮ್ಮ. ಯಾಮಳ ಅಂದ್ರೆ ಡ್ಯುಯಲ್, ಅವಳಿ ಜೋಳಿ ವರ ಇದ್ದಂಗೆ. ಎಷ್ಟೇ ಸೊಬಗನ್ನ ಎಷ್ಟೇ ಎಂಜಾಯ್ ಮಾಡಿದ್ರು ಅದು ಮುಗಿಯಲ್ಲ. ಅದು ಆ ಸತ್ಯಂ ಶಿವಂ ಸುಂದರಂ ಅನ್ನೋದು ಅದಕ್ಕೆ ಬಾಟಮ್ಲೆಸ್. ಅದು ಆದರೆ ನಮ್ಮ ಎದೆ ಅದಕ್ಕೆ ಮಾರು ಹೋಗಬಾರ್ದು. ಆಗ ಎಷ್ಟು ಸೊಬಗು ತಿಂದ್ರೆ ಏನು, ರುಚಿ ನೋಡಿದ್ರೆ ಏನು, ಆದರೆ ನಮ್ಮ ಹೃದಯ ವಾಪಸ್ ಕೇಳಬಾರ್ದು ಏನನ್ನು. ಆ ರೀತಿ ನಲಿವ ಸೂಸ್ಬೇಕು. ಹೃದಯ ಮುಯ್ಯ ಕೇಳದೊಡೆ ನಲಿವ ಸೂಸಿದರೇನು. ನಲಿವ ಸೂಸಿದರೂ ಕೂಡ ಮುಯ್ಯ ಕೇಳಬಾರ್ದು, ಅಂದರೆ ವಾಪಸ್ ಕೇಳಬಾರ್ದು ಮಾಡಿದ್ದನ್ನ. ಕದಡ ದೊಡ್ಡಿದೆ ಮನವ ತನು ಸೊಗವ ಸವಿದೊಡೆ. ಮನಸ್ಸು ಕದಡದೆ, ಮನಸ್ಸು ಚಂಚಲವಾಗದೆ ಇದ್ದಾಗ ನಾವು ಎಂಜಾಯ್ ಮಾಡಿದ್ರೆ ಏನೂ ತಪ್ಪಿಲ್ಲ. ಕದಡದೊಡ್ಡೆಡೆ ಮನವ ತನು ಸೊಗವ ಸವಿದೊಡೆ. ಅಂದರೆ ಮುದ ಅನ್ನೋದು ಸೌಂದರ್ಯ ಆನಂದ ಮಾಡ್ಕೊಳ್ಳೋದು, ಮುದ ತಾನೇ ತಪ್ಪಿಲ್ಲ, ಅದು ಸಹಜ, ಸೌಂದರ್ಯ ಸಹಜ. ಆದರೆ ನಾವು ಯಾವ ರೀತಿ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿ ಅದರಿಂದ ಪ್ರತಿಫಲ ಅಪೇಕ್ಷೆ ಪಟ್ಕೊಳ್ತೀವಿ, ಅದನ್ನು ಯಾವ ರೀತಿ ಹಿಡ್ಕೊತೀವಿ ಅದರಲ್ಲಿ ಇರೋದು. ಎದೆ ಮಾರು ಹೋಗದೊಡೆ ಕಣ್ಸೊಬಗ ನುಂಡರೆ, ಹೃದಯ ಮುಯಿ ಕೇಳದೊಡೆ ನಲಿವ ಸೂಸಿದರೆ. ಕದಡ ದೊಡ್ಡಿದೆ ಮನವ ತನು ಸೊಗವ ಸವಿದೊಡೆ, ಮುದ ತಾನೆ ತಪ್ಪಲ್ಲ ಮಂಕುತಿಮ್ಮ. ಯಾವತ್ತೂ ನಮ್ಮ ಇಂದ್ರಿಯಗಳಲ್ಲಿ ಶಕ್ತಿ, ಶಬ್ದ ಸ್ಪರ್ಶ ರೂಪ ರಸಗಂಧ ಏನಿದೆ ಅದು ಏನು ಸಂಗ್ರಹಣ ಮಾಡುತ್ತೆ, ನಾವು ಸಂಗ್ರಹಿಸಿದೀವಿ ಆ ಶಕ್ತಿ ಮೇಲೆ. ಶಕ್ತಿ ಕರಣಕ್ಕಿರಲಿ ರಸ ಸಂಗ್ರಹಣ ಶಕ್ತಿ. ಅದರ ಜೊತೆಗೆ ಯಾವತ್ತೂ ಯುಕ್ತ ಅದರೊಡನಿರಲಿ, ಬುದ್ಧಿಯ ನೆಟ್ಟಿಗಿರಬೇಕು. ಆಗ ಭೋಗದಲ್ಲಿ ವಿರಕ್ತಿ ಬರುತ್ತೆ. ಯಾವತ್ತೂ ಸಮತೋಲನದಲ್ಲಿ ಇರಬೇಕು ಮನಸ್ಸು. ಆವಾಗಲೇ ನಾವು ಇಂದ್ರಿಯಗಳನ್ನು ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಸಾಧನವಾಗಿ ಬಳಸೋದಕ್ಕೆ ಸಾಧ್ಯ. ನಮ್ಮ ಮನಸ್ಸು ಚಂಚಲವಾಗಿರೋದು ಯಾಕೆ ಅಂದರೆ ಬುದ್ಧಿ ನೆಟ್ಟಿಗಿಲ್ಲದೆ ಇದ್ದರೆ, ಆ ಬುದ್ಧಿ ಆ ಯುಕ್ತಿ ಕರೆಕ್ಟಾಗಿ ಸಮತೋಲನದಲ್ಲಿ ಇದ್ದರೆ ನಾವು ಅಭೋಗದಲ್ಲಿ ವಿರಕ್ತಿಯನ್ನು ಹೊಂದುತ್ತೀವಿ. ಪ್ರತಿಫಲ ಮಾಡ್ತೀವಿ, ಆನಂದ ಪಡ್ತೀವಿ, ಪ್ರತಿಫಲನ ಅಪೇಕ್ಷಿಸೋದಿಲ್ಲ. ಶಕ್ತಿ ತನ್ನೊಳಗಿದ್ದು ಅನುರಕ್ತನಾದರೆ, ರಕ್ತ ಮನನಾಗದನೆ ಅನುರಕ್ತನಾಗದೇ ಇದ್ರೆ ಅಂಥವನು ಉತ್ತಮೋತ್ತಮ ಸೃಷ್ಟಿಯಲ್ಲಿ, ಈ ಸೃಷ್ಟಿಯಲ್ಲಿ ಹಿ ಈಸ್ ದಿ ಬೆಸ್ಟ್ ಮ್ಯಾನ್ ಇನ್ ಕ್ರಿಯೇಷನ್. ಆ ರೀತಿ ಉತ್ತಮೋತ್ತಮ ಸುಕೃತಿ ಮಂಕುತಿಮ್ಮ. ಶಕ್ತಿ ಕರ್ಣಕ್ಕಿರಲಿ ರಸ ಸಂಗ್ರಹಣ ಶಕ್ತಿ, ಯುಕ್ತವದರೊಡನಿರಲಿ ಭೋಗದಿ ವಿರಕ್ತಿ. ಶಕ್ತಿ ತನ್ನೊಳಗಿದ್ದು ರಕ್ತ ಮನನಾಗದನೆ ಅಂದರೆ ಅನುರಕ್ತರಾಗದೇ ಇದ್ರೆ ಉತ್ತಮೋತ್ತಮ ಸುಕೃತಿ ಮಂಕುತಿಮ್ಮ. ಯಾರಿಗೆ ಇದು ಬೇಡ ಅಂತ? ಎಲ್ಲರಿಗೂ ಬೇಕು. ಯಾರಿಗೆ ಬೇಡ ಚೆನ್ನಾಗಿರೋದು, ಬ್ಯೂಟಿಫುಲ್ ಆಗಿರೋದು? ಇಳಿ ಇದನ್ನ ಒಲ್ಲವನಾರ್. ಮಗು ತುಟಿನಲ್ಲಿ ಜೊಲ್ ಸುರಿಸ್ಕೊಂಡು ತೊಲ್ ಮಾತಾಡ್ತಾ ಇದ್ರೆ ಆ ನುಡಿ ಚಿಗುರುತ್ತಲ್ಲ, ಅದು ನೋಡೋಕ್ಕೆ ಎಲ್ಲರಿಗೂ ಚೆಂದ. ಅದನ್ನು ಅನುಭವಿಸ್ದೇ ಇದ್ರೆ ಅವನು ರಸಿಕ ಅಲ್ಲ, ಅದು ಸೌಂದರ್ಯ, ಅದು ಉಪಾಸನೆ ಮಾಡಕ್ಕೆ ಬರಲ್ಲ ಅವನಿಗೆ. ಆ ಮಗು ತುಟಿಯಿಂದ ಉಣ್ಮಿಸುವ ನುಡಿ ಚಿಗುರು, ಆ ಎಂಜಲು ತುಟಿಯಿಂದ ಬರುವಂತಹ ಆ ಚಿಗುರು ನುಡಿ, ಆ ಮಗು ಬೆಳೆಯೋ ಬಗ್ಗೆ ನಮಗೆ ಅರಿವು. ಆ ಮಗು ಹೇಗೆ ಬೆಳೀತಾ ಇದೆ ಅದರಲ್ಲಿ ಒಂದು ಸೋಜಿಗ. ತಿಳಿ ಮನದ ಯುವ ಜನರ ಈ ಒಂದು ನಗುಗಣ್ಣ ಹೊಳಪು. ಒಂದು ಒಳ್ಳೆ ವಯಸ್ಸಿಗೆ ಬಂದಿರೋ ಮಕ್ಕಳು ನೋಡಿದ್ರೇನೆ ಖುಷಿ ಆಗುತ್ತೆ. ಎಷ್ಟು ಎನರ್ಜಿ ಇರುತ್ತೆ ಅವರಿಗೆ, ಅವ್ರ ಕಣ್ಣಲ್ಲಿ ಎಷ್ಟು ಆ ಒಂದು ಆಕಾಂಕ್ಷೆಗಳು ತುಂಬಿಕೊಂಡಿರ್ತಾರೆ, ಎಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಎಷ್ಟು ಶಕ್ತಿ ಅವರಲ್ಲಿ ಪುಟಿತಾ ಇರುತ್ತೆ. ಹಾಗೇನೆ ಅಂತ ಹುಡುಗರನ್ನ ನೋಡಿದ್ರೆ, ಯುವಕರನ್ನ ನೋಡಿದ್ರೆ, ಅವ್ರ ಕಣ್ಣಲ್ಲಿರೋ ಆ ಬೆಳಕನ್ನು ನೋಡಿದ್ರೆ ಅದು ನಿಜವಾಗ್ಲೂ ಕೂಡ ಆ ಸೊಗಸೇನೆ ಸೊಗಸು. ಇವೆಲ್ಲವೂ ಕೂಡ ಇರೋವಾಗ ನಾವು ಅನುಭವಿಸ್ಬಿಡ್ಬೇಕು.
ಆ ಮಗು ತೊಲ್ತಾ ಇದ್ದಾಗ ಮಗು ಚೆನ್ನಾಗಿ ಮಾತಾಡಿದ್ಮೇಲೆ ಬಾಯಿ ಮುಚ್ಚು ಅಂತೀವಿ, ಅದು ಬೇರೆ ವಿಚಾರ. ಮಗು ತೊಲ್ತಾ ಇದ್ದಾಗ ಕೇಳೋದು ಆ ತಿಳಿ ಮನದ ಯುವ ಜನರ ನಗುಗಣ್ಣಿನ ಹೊಳಪು, ತಳಿರ ನಸು ಕೆಂಪು, ಬಳುಕೆಲೆಯ ಹಸುರಿನ ಸೊಂಪು, ಇದೆಲ್ಲನೂ ಕೂಡ ಬಹಳ ಬೇಗ ಅದು ಹೀಗೆ ಬಂದು ಹೀಗೆ ಹೊರಟೋಗೋದು. ಆ ಟೈಮಲ್ಲಿ ನಮ್ಮ ಮನಸ್ಸು ಎಲ್ಲೋ ಇದ್ದರೆ ನಾವು ಎಷ್ಟೊಂದನ್ನು ಕಳ್ಕೊತೀವಿ. ತಳಿರನ ಸುಗೆಂಪು, ಬಳುಕೆಲೆಯ ಹಸಿರು ಸೊಂಪು, ತಿಳಿಮನೆದ ಯುವಜನರ ನಗು ಕಣ್ಣ ಹೊಳಪು, ಬೆಳೆವರಿವು ಮಗುದುಟಿ ನುಣ್ಣಿಸುವ ನುಡಿ ಚಿಗುರು, ಇಳೆ ಯೊಳಿವನೊಲ್ಲವನಾರ್. ಭೂಮಿ ಮೇಲೆ ಯಾರಿದನ್ನು ಬೇಡ ಅಂತಾರೆ? ಇದಲ್ಲೇ ನಾವು ನೋಡಬೇಕಾಗಿರೋದು ಸೌಂದರ್ಯವನ್ನ ಈ ಒಂದು ನೋಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಸುಮ್ಮನೆ ಏನೋ ಒಂದು ಲಾಟ್ರಿ ಟಿಕೆಟ್ ತೆಗೆದಾಗ ಖುಷಿ ಪಡೋದು, ಸಿಗದೆ ಇದ್ರೆ ದುಃಖ ಪಡೋದು ಅಲ್ಲ. ಅದ್ರಲ್ಲಿ ಬೇಕಾದಾಗ ನಗೋದು, ಬೇಡದೇ ಇದ್ದಾಗ ನಗೋದು ಅಳೋದು ಅಲ್ಲ. ಅತ್ತಾಗಲೂ ಕೂಡ ನಾವು ನೋಡ್ಕೋಬೇಕು, ಇದು ನನ್ನ ಆತ್ಮದ ಒಂದು ಒಳಗಡೆ ಮಂಥನ ಆಗ್ತಾ ಇದೆಯಾ, ಆತ್ಮ ಸಂಶೋಧನೆ ಆಗ್ತಾ ಇದೆಯಾ, ಇಲ್ಲ ನಾನು ನನ್ನ ಅಹಂಕಾರಕ್ಕೆ ಏಟು ಬಿತ್ತು ಅಂತ ಅಳ್ತಾ ಇದ್ದೀನ ಅಂತ. ಆವಾಗಲೂ ಜೋರಾಗಳು ಬರುತ್ತೆ. ಯಾರು ಬೈದರೆ ಅವ್ರು ಬಂದು ಸಮಾಧಾನ ಮಾಡಿದ ತಕ್ಷಣ ಸರಿ ಹೊರಟೋಗುತ್ತೆ. ಆದರೆ ನಮ್ಮ ಒಳಗಡೆ ಏನಾರು ಆಗ್ತಾ ಇದ್ರೆ, ಒಳಗಡೆ ಪ್ಯೂರಿಟಿ, ಆ ಅಂತಃಕರಣ ಶುದ್ಧವಾಗೋವರೆಗೂ ನಮಗೆ ಸಮಾಧಾನ ಆಗಲ್ಲ. ಯಾರು ಏನು ಮಾಡಿದ್ರು ಸಮಾಧಾನ ಆಗಲ್ಲ. ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾವು ಮಾಡಿದ ತಪ್ಪು ಅಂತ. ಅದು ನಮಗೇನೆ ಗೊತ್ತಾಗೋದು. ಆ ಸತ್ವನ ಕಡಿಯುತ್ತೆ ನಮ್ಮಲ್ಲಿರೋ ದುಗುಡ ಮಂತು ಥರ. ಇದು ಆತ್ಮ ಸಂಶೋಧನೆಗೆ ಒಳ್ಳೆಯ ಶ್ಲೋಕಗಳು. ನಾಳೆ ಮುಂದುವರಿಸಿ.